ಕಾರ್ಮಿಕ ಹಕ್ಕುಗಳ ಮೇಲೆ ದಾಳಿ ಮಾಡಲು ಮುಂದಾಗಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳನ್ನು ರದ್ದಾಗಲಿ. ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳನ್ನು ರದ್ದಾಗಲಿ. JCTU ಜಿಂದಾಬಾದ್. JCTU ಜಿಂದಾಬಾದ್. ಈಗ ನಾಯಕರಾದಂಥ ಕಾಮ್ರೇಡ್ ಅಮರ್ಜಿತ್ ಅವರವರೇ ಹಾಗೂ ನಮ್ಮ ನೆಚ್ಚಿನ JCTU ರಾಜ್ಯ ಮುಖಂಡರೇ, ಒಂದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಂತ ಹೇಳಿ ನಮ್ಮ ಸರ್ಕಾರ ಈಗ ಏನು 2 ಟರ್ಮ್ ಕಂಪ್ಲೀಟ್ ಮಾಡಿರುವಂಥ ಮೋದಿ ಸರ್ಕಾರ ತನ್ನ ಮೊದಲನೇ ಟರ್ಮಲ್ಲಿ ಅಥವಾ 2ನೇ ಟರ್ಮಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ತಾವು ಯಾವುದನ್ನು ಕೂಡ ಹಿಂಪಡೆಯಲ್ಲ ಅನ್ನೋಂಥ ಯಾವೊಂದು ಅವ್ರು ತಗೊಂಡು ಬರುವಂಥ ಯಾವೊಂದು ನೀತಿಗಳನ್ನು ಕೂಡ ಹಿಂಪಡೆಯೋಕ್ಕಾಗಲ್ಲ ಅನ್ನೋಂಥ ಒಂದು ದುರಹಂಕಾರದ ಮಾತುಗಳು ಅವರು ಆಡ್ತಾ ಇತ್ತು ಅಂತ ಒಂದು ಪರಿಸ್ಥಿತಿನ ನಾವು ನೋಡಿದ್ವಿ. ಹೇಗಂತ ಹೇಳಿದ್ರೆ, ಇದೇ ಕಾರ್ಮಿಕ ನಮ್ಮ ಕೋಡ್ಗಳನ್ನ ತಗೊಂಡು ಬಂದಿರೋದಿರ್ಬೋದು, ಅಥವಾ ಕೃಷಿ ಕಾರ್ಮಿಕರಲ್ಲಿ ತಗೊಂಡು ಬಂದಿರೋಂಥ ನೀತಿಗಳ ಬದಲಾವಣೆಗಳಿರ್ಬೋದು. ಇದನ್ನು ನಾವು ಯಾವುದೇ ಕಾರಣಕ್ಕೆ ನಾವು ಹಿಂಪಡೆಯಲ್ಲ ಅಂತ ಹೇಳ್ತಾ ಇದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ತಮ್ಮ ಅಜೆಂಡಾಯಿಂದ ಹಿಂದೆ ಹೋಗ್ತಾ ಇಲ್ಲ. ಅದನ್ನು ನಾವು ಬಹಳ ಕ್ಲಿಯರ್ ಆಗಿ ನೋಡ್ಬೇಕಾಗಿರೋದು, ಅಜೆಂಡಾಯಿಂದ ಕ್ಲಿಯರ್ ಹಿಂದೆ ಸರಿತಾ ಇಲ್ಲ. ಆದರೆ ಅವರು ತಾವು ತಮ್ಮ ಇಂಪ್ಲಿಮೆಂಟೇಷನ್ ಪ್ಲಾನ್ ಅಲ್ಲಿ ಸ್ವಲ್ಪ ನಿಧಾನ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ, ಈಗ ಅವ್ರಿಗೆ ಇವಾಗ ಫುಲ್ ಮೆಜಾರಿಟಿ ಇಲ್ಲ. ಇವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿರೋಂಥ ಪರಿಸ್ಥಿತಿ ಇದೆ. ಜನಗಳು ಅವ್ರ ವಿರುದ್ಧವಾಗಿದ್ದಾರೆ ಅಂತ ಗೊತ್ತಾಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದ್ರೆ ಅವರು ಇಂಪ್ಲಿಮೆಂಟೇಷನ್ ಅಲ್ಲಿ ಇವಾಗ ನಿರ್ಧಾರ ಮಾಡ್ತಾರೆ.